ಈ ಜಗತ್ತು ವಿಸ್ಮಯಗಳ ತಾಣ, ಸಮುದ್ರ ರಹಸ್ಯಗಳ ಕಣಜ. ಮೀನಿನ ಹೆಜ್ಜೆ ಗುರುತು ಕಂಡುಹಿಡಿಯೋದು ಕಷ್ಟ ಅಂತ ಸಾಕಷ್ಟು ಜನ ಹೇಳ್ತಾರೆ. ಅದೇ ರೀತಿ ಇಲ್ಲೊಂದು ಮೀನು, ಜಪಾನ್ ಪವಿತ್ರ ಗ್ರಂಥದಲ್ಲಿ ದಾಖಲಾಗಿರುವಂತಹ ಒಂದು ಮೀನು ಮೆಕ್ಸಿಕೋದ ತೀರದಲ್ಲಿ ಕಾಣಿಸಿಕೊಂಡಿದೆ. ಆ ಮೀನನ್ನು ನೋಡಿನೇ ಜನ ಬೆಚ್ಚಿ ಬಿದ್ದಿದ್ದಾರೆ. ವಿಜ್ಞಾನಿಗಳು ಕೂಡ ಆ ಮೀನಿನ ಸ್ವಭಾವ ಎಂಥದ್ದು ಅಂತ ಹೇಳುವ ಸಂದರ್ಭದಲ್ಲಿ ಇದೊಂದು ಪ್ರಳಯದ ಮುನ್ಸೂಚನೆ ಎನ್ನುವಂತಹ ಸಂದೇಶ ನೀಡಿದ್ದಾರೆ. ಅಷ್ಟಕ್ಕೂ ಯಾವುದು ಈ ಮೀನು ಗೊತ್ತಾ? ಓರ್ ಮೀನು. ಸದಾ ಸಮುದ್ರದ ಗರ್ಭದಲ್ಲಿ ಜೀವಿಸುವಂತಹ ಈ ಮೀನು 32 ಅಡಿ ಉದ್ದ ಇರುತ್ತೆ. ರಬ್ಬರ್ ರೀತಿಯ ದೇಹ ಇದಕ್ಕಿರುತ್ತೆ. ಹಾವಿನಂತಹ ಉದ್ದನೆಯ ದೇಹ ಇದರದ್ದು. ದೇಹದ ಮೇಲೆ ಬೆಳ್ಳಿ ಬಣ್ಣದ ಚುಕ್ಕೆಗಳಿರ್ತವೆ. ಆ ಕಾರಣಕ್ಕೋಸ್ಕರನೇ ಸಮುದ್ರದ ಒಳಗಡೆ ಆ ಕಾರ್ಗತ್ತಲಿನಲ್ಲೂ ಕೂಡ ಈ ಓರ್ ಮೀನು ಬೆಳ್ಳಿ ಬಣ್ಣಗಳಲ್ಲಿ ಮಿಂಚುವಂತಹ ಉದ್ದನೆಯ ಹಾವಿನಂತೆ ಕಾಣಿಸುತ್ತೆ. ಜಪಾನ್ನ ಪವಿತ್ರ ಗ್ರಂಥವೊಂದರಲ್ಲಿ ದಾಖಲಾಗಿರೋ ಪ್ರಕಾರ ರ್ಯೂಗೋ ನೋ ಶುಕೈ ಅಂದರೆ ಸಮುದ್ರ ದೇವನ ರಾಜಭವನದ ದೂತ ಈ ಓರ್ ಮೀನು. ಈ ಮೀನು ಒಮ್ಮೆ ಹೊರಗಡೆ ಬಂತು ಅಂದರೆ ಪ್ರಳಯ ಆಗತ್ತೆ, ವಿಶ್ವ ವಿನಾಶವಾಗುತ್ತೆ, ಪ್ರಪಂಚ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಜಪಾನಿಗರಲ್ಲಿದೆ. ಇದೇ ವಿಚಾರವಾಗಿ, ಇದೇ ಓರ್ ಮೀನಿನ ವಿಚಾರವಾಗಿ ವಿಜ್ಞಾನಿಗಳು ಹೇಳೋದು ಕೂಡ ಇಂಥದ್ದೇ ಸಂದೇಶ. ಅತ್ಯಂತ ಸೂಕ್ಷ್ಮಗ್ರಹಿ ಮೀನಾಗಿರುವಂತಹ ಓರ್ ಮೀನು ಸದಾ ಪ್ರಶಾಂತವಾಗಿ ಇರಬೇಕು ಅಂತ ಬಯಸುತ್ತೆ. ಶಾಂತ ಸ್ವಭಾವದ ಈ ಮೀನು ಸಮುದ್ರ ಗರ್ಭದಲ್ಲಿ ಅಡಗಿ ಕುಳಿತಿರುತ್ತೆ. ಅದಕ್ಕೆ ಅನಾರೋಗ್ಯ ಬಂದರೆ, ಪ್ರಕೃತಿ ವಿಕೋಪದ ಸುಳಿವು ಸಿಕ್ಕರೆ, ಭೂಕಂಪ ಆದರೆ, ಜಲಪ್ರಳಯದ ಮುನ್ಸೂಚನೆ ಸಿಕ್ಕರೆ ಈ ಮೀನು ಸಮುದ್ರದ ಗರ್ಭದಿಂದ ಆಚೆ ಬಂದುಕೊಳ್ಳುತ್ತೆ. ಆಗ ಕೂತಾಗ ಮನುಷ್ಯರು, ಅದರಲ್ಲೂ ಮುಖ್ಯವಾಗಿ ಜಪಾನಿಗರು, ಈ ಮೀನನ್ನು ನೋಡಿ ಬೆಚ್ಚಿ ಬೀಳ್ತಾರೆ. ಏನೋ ಅಪಾಯ ಕಾದಿದೆ ಅಂತ ಅರಿತುಕೊಳ್ತಾರೆ. ಹಾಗಿದ್ರೆ ಮತ್ತೊಂದು ಸಲ ಓರ್ ಮೀನು ಬಂದಿರುವಂತಹ ಸಂದೇಶ ಏನು? ಮೆಕ್ಸಿಕೋದ ತೀರದಲ್ಲಿ ಈ ಮೀನನ್ನು ನೋಡಿದ ಜನ ಮತ್ತೆ ಜಲಪ್ರಳಯ ಅಥವಾ ಭೂಕಂಪ ಅಥವಾ ವಿನಾಶದ ಮುನ್ಸೂಚನೆ ಅಂತ ಹೇಳ್ತಿರೋದು ಯಾಕೆ?